ನನ್ನ ಗೆಳತಿಯ ಗಂಡ ಮಗುವನ್ನು ನೋಡಲು ಬಂದವನು ಬಾಣಂತಿ ಅನ್ನೋದನ್ನು ಕೂಡ ನೋಡದೆ ಹಾಲು ಕುಡಿಯುತ್ತಿದ್ದ ಮಗುವನ್ನು ಪಕ್ಕ ಇಳಿಸಿ ನನ್ನ ಎದೆಗಳನ್ನು ತುಂಬ ಮೆದುವಾಗಿ ಸವರಿದ. ಹಾಲು ಚಿಮ್ಮಿತು. ಕುತೂಹಲದಿಂದ ಅವನು ಹಾಲು ಕುಡಿಯಲು ಆರಂಭಿಸಿದ. ಮಗುವಿಗೆ ಹಾಲು ಬೇಕು ಅಂತ ಗಲಾಟೆ ಮಾಡಿದೆ. ಆದರೆ ಅವನು ಆ ಮಾತನ್ನು ಕೇಳದೆ ನನ್ನ ಎದೆಯಲ್ಲಿ ನಿರಂತರವಾಗಿ ಹಾಲು ಕುಡಿಯಲು ಆರಂಭಿಸಿದ. ಮಗುವಿಗೆ ಹಾಲು ಬೇಕು ಅಂತ ಹೇಳಿದೆ. ಆಗ ಅವನು ಕುಡಿದ ಹಾಲನ್ನು ನನ್ನ ಬಾಯಿಗೆ ಹಾಕಿದ. ನಂತರ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ನನ್ನ ಗೆಳತಿಗೆ ನಾನು ಹೇಗೆ ಮುಖ ತೋರಿಸಲಿ ಅಂತ ಅಳಲು ಆರಂಭಿಸಿದೆ. ಆಗ ಅವನು ಹೇಳಿದ ಮಾತನ್ನು ಕೇಳಿ ಬೆಚ್ಚಿದೆ. ಅವನು ಹೇಳುತ್ತಾನೆ, ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ 2 ಅಕ್ಕಂದಿರಿದ್ದಾರೆ. ನಾನು ಕೊನೆಯವಳು. ಅಕ್ಕಂದಿರು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಅವರು ಕೂಡ ಭಾವನನ್ನು ಮದುವೆಯಾಗಿ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದಾರೆ. ನಾನು ಎಂದರೆ ಪ್ರೀತಿಗಿಂತ ಜಾಸ್ತಿ ನನ್ನ ಮೇಲೆ ಜನಗಳಿಗೆ ತಾತ್ಸಾರ. ನನ್ನನ್ನು ನೋಡಿದವರು ಯಾರೂ ಕೂಡ ಪ್ರೀತಿಯಿಂದ ಪ್ರೀತಿಸುವುದಿಲ್ಲ, ಕೇವಲ ಮಾದಕತೆಯಿಂದ ಇಷ್ಟಪಡುತ್ತಾರೆ. ನಿನ್ನ ಕಣ್ಣುಗಳು ತುಂಬ ಮಾದಕವಾಗಿದೆ, ನೀನು ಸಂಸಾರಸ್ಥರ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ, ಅಂಥವಳು ಇಂಥವಳು ಅನ್ನುವ ಮಾತನ್ನು ಆಡುತ್ತಾರೆ. ಅವರ ಪ್ರಕಾರ ಅವರು ಏನು ಬೈದರೂ ನಾವು ಬಯಸಿಕೊಂಡು ಇರಬೇಕು. ತಿರುಗಿ ಏನಾದರೂ ಹೇಳಿದರೆ ಅವರಿಗೆ ಖುಷಿಯಾಗುವುದಿಲ್ಲ. ಅವರು ಏನು ಅಂದರೂ ನಾನು ಅನ್ನಿಸಿಕೊಳ್ಳಬೇಕು. ಅಕ್ಕಂದಿರು ತುಂಬ ಪಾಪ, ಆದರೆ ನಾನು ಆ ರೀತಿ ಇಲ್ಲ ಅಂತ ಮುಖ ಸಿಂಡರಿಸುತ್ತಾರೆ. ನನಗೆ ಅಕ್ಕಂದಿರ ರೀತಿ ಒಳ್ಳೆಯ ಹುಡುಗಿ ಅನ್ನುವ ಟ್ಯಾಗ್ ಬೇಕಿಲ್ಲ. ನಾನು ಈಗ ಡಿಗ್ರಿ ಓದುತ್ತಿದ್ದೇನೆ. ಒಳ್ಳೆಯ ಕೆಲಸದಲ್ಲಿ ಸೇರಬೇಕು. ನಂತರ 1-2 ವರ್ಷ ಚೆನ್ನಾಗಿ ಜೀವನವನ್ನು ಎಂಜಾಯ್ ಮಾಡಬೇಕು ಬರುವ ಸಂಬಳದಲ್ಲಿ. ನಂತರ ಮದುವೆ ಅಂತ ಆಲೋಚಿಸುತ್ತಿದ್ದೆ. ಆದರೆ ಇಂದು ಕಾಲೇಜಿನಿಂದ ಮನೆಗೆ ಬಂದಾಗ ನನಗೆ ಒಂದು ಶಾಕ್ ಕಾದಿತ್ತು. ಪಕ್ಕದ ಮನೆಯವರೆಲ್ಲ ಹೇಳಿದರು, ನಿನ್ನ ಅಪ್ಪ ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ, ಫೋನ್ ಮಾಡಿ ವಿಚಾರಿಸು ಅಂತ. ಗಾಬರಿಯಿಂದ ನಾನು ಅಮ್ಮನಿಗೆ ಫೋನ್ ಮಾಡಿದೆ. ಅಳುತ್ತಾ, ಅಮ್ಮ, ಏನು ನಿನಗೆ ಹುಷಾರಿಲ್ಲವಂತೆ? ಪ್ರತಿ ಬಾರಿ ನಿನಗೆ ಏನಾದರೂ ಆಗುತ್ತದೆ ಅಂದಾಗ ಅಮ್ಮ ಸ್ವಲ್ಪ ಅಪ್ಪನಿಗೆ ಹುಷಾರಿಲ್ಲ, ಸರಿ ಹೋಗುತ್ತದೆ, ಸಂಜೆ ಒಳಗೆ ಬಂದು ಬಿಡುತ್ತೇವೆ ಅಂತ ಹೇಳಿದಳು. ಪ್ರತಿದಿನ ನನ್ನನ್ನು ಅಪ್ಪ ಕರೆದುಕೊಂಡು ಹೋಗುತ್ತಾ ಇದ್ದಿದ್ದು ಕಾಲೇಜಿಗೆ. ಇನ್ನು ಮೇಲೆ ಕಷ್ಟವೇನೋ, ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದರು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅಕ್ಕಂದಿರು ಫೋನ್ ಮಾಡಿದ್ದರು. ಅಕ್ಕಪಕ್ಕದ ಮನೆಯವರ ಜೊತೆ ನೀನು ಜಗಳ ಮಾಡುತ್ತೀಯಾ ಅಂತ ಅಪ್ಪ ಯಾವಾಗಲೂ ಕಂಪ್ಲೇಂಟ್ ಮಾಡುತ್ತಿದ್ದರು. ಹುಡುಗಿಯ ರೀತಿ ಇರಬೇಕು, ಆದರೆ ಇವಳು ಹುಡುಗನ ರೀತಿ ಆಡುತ್ತಾಳೆ. ಸಂಬಂಧಿಕರು ಪ್ರತಿಯೊಬ್ಬರಿಗೂ ಚಾಡಿ ಹೇಳುತ್ತಾರೆ, ಯಾರನ್ನಾದರೂ ಮದುವೆ ಮಾಡಿಕೊಳ್ಳಿ, ಆದರೆ ಮೇಷ್ಟ್ರ ಮಗಳ ಕಾವ್ಯಳನ್ನು ಮಾತ್ರ ಬೇಡ, ಅವಳು ಜಗಳಗಂಟಿ. ಮದುವೆಯಾದ 3 ದಿನಕ್ಕೆ ಗಂಡನನ್ನು ಅತ್ತೆಯನ್ನು ಮನೆಯಿಂದ ಓಡಿಸುತ್ತಾಳೆ. ಮೇಷ್ಟ್ರ ಇಂದಿನ ಜನ್ಮದ ಕರ್ಮದ ಫಲವೇನೋ ಅವಳು. ಮೇಷ್ಟ್ರ ಹೆಂಡತಿ, ಅವರ 2 ಮಕ್ಕಳು ಎಷ್ಟು ಒಳ್ಳೆಯವರು, ಇವಳು ನೋಡಿದರೆ ಬಜಾರಿ ಅಂತ. ಅದಕ್ಕೆ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲವಂತೆ, ರೆಸ್ಟ್ ಬೇಕಂತೆ, ಸಂಜೆ ಮನೆಗೆ ಬರುತ್ತೇನೆ, ನೀನು ನಾಳೆ ಬೆಳಗ್ಗೆ ನಿಮ್ಮ ಕಾಲೇಜ್ ಬಳಿ ಇರುವ ಹಾಸ್ಟೆಲ್ಗೆ ಸೇರಿಕೋ. ನಾನು ಹೇಳಿದ್ದೇನೆ, ಅಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ, ಒಂದು ಪ್ಲೈನ್ ಫಾರ್ಮ್ ಫಿಲ್ ಮಾಡಿದರೆ ಸಾಕು, ನಿನಗೆ ಸೌಕರ್ಯ ಕೊಡುತ್ತಾಳೆ. ನನ್ನ ಗೆಳತಿಯ ಅಮ್ಮ ಅಲ್ಲಿ ವಾರ್ಡನ್. ನೀನೊಬ್ಬಳೇ ಬೇಕಾದರೆ ರೂಮಿನಲ್ಲಿ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಮನೆಯಲ್ಲಿ ಇರಬೇಡ. ನೀನು ಇದ್ದಷ್ಟು ಅಪ್ಪ ಅಮ್ಮನಿಗೆ ನಿನ್ನಿಂದ ಟೆನ್ಷನ್. ನೀನು ಅವರಿಂದ ಸ್ವಲ್ಪ ದೂರ ಹೋಗು. ನಿನಗೆ ಅವರ ಬೆಲೆ ಗೊತ್ತಾಗುತ್ತದೆ, ಅವರಿಗೆ ನಿನ್ನ ಬೆಲೆ ಗೊತ್ತಾಗಬಹುದು. ಕಾವ್ಯ ಸ್ವಲ್ಪ ಸೈಲೆಂಟ್ ಇರಬೇಕು. ಹೆಣ್ಣು ಮಕ್ಕಳು, ನೀನು ಅಗತ್ಯಕ್ಕಿಂತ ಹೆಚ್ಚಾಗಿ ವರ್ತಿಸುತ್ತೀಯ. ನಿನ್ನ ವರ್ತನೆಯಿಂದ ಜೊತೆಯಲ್ಲಿ ಹುಟ್ಟಿದವರಿಗೆ ತುಂಬ ನೋವಾಗುತ್ತದೆ ಅಂತ ಅಮ್ಮ ಹೇಳಿದಳು. ನಾನು ಅಳುತ್ತಾ ಫೋನನ್ನು ಇಟ್ಟೆ. ನನಗೆ ಯಾರ ಸಿಂಪತಿ ಬೇಡ. ನಾನು ನನ್ನ ಗೆಳತಿಯ ಮನೆಯಲ್ಲಿ ಇರಲು ಎಲ್ಲವನ್ನೂ ಸಿದ್ಧಪಡಿಸಿದೆ. ಅಕ್ಕ ಹೇಳಿದ ಮಾತನ್ನು ಕೇಳಲು ಇಷ್ಟವಾಗಲಿಲ್ಲ. ನನ್ನಿಂದ ಅವರ ಅಪ್ಪ ಅಮ್ಮನಿಗೆ ಕಷ್ಟ ಅಂತ ಹೇಳುತ್ತಿದ್ದಾಳೆ. ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಚಿಕ್ಕವಳು, ಕೊನೆಯವಳು, ಮುದ್ದಾಗಿ ಬೆಳೆದಿರುತ್ತಾಳೆ. ಅವಳು ಸಿಕ್ಕವರ ಮಾತು ಕೇಳುವುದಿಲ್ಲ ಅನ್ನುವ ಅಲ್ಪಪ್ರಜ್ಞೆ ನನ್ನ ಅಪ್ಪ ಅಮ್ಮನಿಗೆ ಆಗಲಿ ಅಥವಾ ಅಕ್ಕಂದಿರಿಗೆ ಆಗಲಿ ಇಲ್ಲ. ಯಾರೋ ಏನೋ ಹೇಳಿದರೆ ಅದನ್ನು ನಿಜ ಅಂತ ನಂಬುತ್ತಾರೆ. ನಾನು ಹೇಳುವುದನ್ನು ಇವರುಗಳು ಎಂದಿಗೂ ನಂಬುವುದಿಲ್ಲ. ನನಗೆ ನೋವಾಗುತ್ತಿತ್ತು. ಅದಕ್ಕೆ ಅವರಿಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೊರಟು ಹೋದೆ. ಒಂದು ಪತ್ರ ಬರೆದಿದ್ದೆ. ಅದರಲ್ಲಿ ನಾನು ಎಲ್ಲೇ ಇದ್ದರೂ ಕ್ಷೇಮವಾಗಿ ಇರುತ್ತೇನೆ,
ಅಪ್ಪ ಅಮ್ಮ ನನ್ನನ್ನು ಹುಡುಕಬೇಡಿ. ನನ್ನ ಕಣ್ಣೀರು ಯಾರಿಗೂ ಬೇಕಾಗಿರಲಿಲ್ಲ. ನಾನು ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ನೀನು ಯೋಚಿಸಬೇಡ, ನಾನು ಆರಾಮವಾಗಿ ಇದ್ದೇನೆ. ನನ್ನ ಗೆಳತಿ ದೀಕ್ಷಾಳ ಮನೆಯಲ್ಲಿ ಇರುತ್ತೇನೆ. ಅಕ್ಕಂದಿರಿಗೆ ಆಗಲಿ ಅಪ್ಪನಿಗೆ ಆಗಲಿ ಹೇಳಬೇಡ. ನಿನಗೆ ನಾನು ಅಲ್ಲಲ್ಲೇ ಫೋನ್ ಮಾಡುತ್ತೇನೆ. ನನಗೆ ನೀನು ಎಂದರೆ ತುಂಬ ಪ್ರೀತಿ. ನೀವು ನನ್ನನ್ನು ಎಷ್ಟು ದ್ವೇಷ ಮಾಡಿದರೂ ನಾನು ಮಾತ್ರ ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ. ನಿಮ್ಮ ಮೇಲೆ ಸ್ವಲ್ಪ ಕೋಪ ಕರಗಿದ ಮೇಲೆ ನಾನು ಬರುತ್ತೇನೆ. ನಾನು ಎಲ್ಲಿ ಇದ್ದರೂ ಕ್ಷೇಮವಾಗಿ ಆರೋಗ್ಯವಾಗಿ ಹಿಂತಿರುಗಿ ಬರುತ್ತೇನೆ. ಅಮ್ಮ ಆಯಿತು ಅಂತ ಹೇಳಿದಳು. ಅಷ್ಟೇ ಹೊರತು ನೀನು ಹೋಗಬೇಡ ಅನ್ನುವ ಮಾತನ್ನು ಒಂದೇ ಒಂದು ಬಾರಿ ಕೂಡ ಹೇಳಿಲ್ಲ. ಬಾಯಿ ಮಾತಿಗಾದರು. ನನಗೆ ಎಲ್ಲ ಗೊತ್ತು. ಅದಕ್ಕೆ ದೀಕ್ಷಾಳ ಮನೆಗೆ ಹೋಗಿ ನಡೆದ ವಿಷಯ ಹೇಳಿದೆ. ಅದಕ್ಕೆ ಅವಳು, ನೀನು ಇಲ್ಲಿ ಇರಲು ನನ್ನ ಗಂಡ ಒಪ್ಪಿಕೊಳ್ಳಬೇಕು, ಅವನು ಒಪ್ಪಿಕೊಂಡರೆ ನೀನು ಇಲ್ಲಿ ಇರಬಹುದು ಅಂತ ಹೇಳಿದಾಗ ನನಗೆ ಶಾಕ್ ಆಯಿತು. ನಿನಗೆ ಮದುವೆ ಆಗಿದೆಯೇ? ಮತ್ತೆ ಕಾಲೇಜಿಗೆ ಬರುತ್ತೀಯಾ? ನಮ್ಮ ರೀತಿ ಇರುತ್ತೀಯಾ? ತಾಳಿ ಹಾಕುವುದಿಲ್ಲ ಅಂದಾಗ ನಾನು ಓದುತ್ತಿದ್ದೇನೆ. ಅದಕ್ಕೆ ನನ್ನ ಗಂಡ ತಾಳೆ ಹಾಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನಮ್ಮದು ತೀರಾ ಹಳ್ಳಿ ಕುಗ್ರಾಮ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ಹಾಕಿಕೊಳ್ಳುವ ಬಟ್ಟೆ ನೋಡಿ ನನಗೂ ಕೂಡ ಆಸೆ ಆಯಿತು. ನನಗೆ ಮದುವೆ ಆಗಿದೆ. ನೀನು ಇಲ್ಲೇ ಇರಲು ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ. ನನಗೂ ಖುಷಿ. ನನಗೂ ಕೂಡ ಒಬ್ಬಳು ನನ್ನವಳು ಅನ್ನುವವಳು ಇರುತ್ತಾಳೆ. ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಜೊತೆ ಇದ್ದರೆ ಬದುಕು ಎಷ್ಟು ಸುಂದರವಾಗಿರುತ್ತದೆ ಅಲ್ಲವೇ? ಗಂಡನಿಗೆ ಫೋನ್ ಮಾಡಿದಳು. ಗಂಡ ಹೇಳಿದ, ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಕೇಳುವ ಅವಶ್ಯಕತೆ ಇಲ್ಲ. ನಿನ್ನ ಗೆಳತಿ ನಿನ್ನ ಇಷ್ಟ. ನಿನಗೆ ಅವಳಿದ್ದರೆ ಇಷ್ಟವಾಗುತ್ತದೆ, ಕಂಫರ್ಟ್ ಇರುತ್ತದೆ ಅನ್ನುವುದಾದರೆ ಇಟ್ಟುಕೋ. ಏಕೆಂದರೆ ನಾನು ಬೆಳಿಗ್ಗೆ ಬೇಗ ಹೋದರೆ ರಾತ್ರಿ ಬರುವುದು ಎಲ್ಲರೂ ಮಲಗಿದ ಮೇಲೆ. ನನಗೆ ಮನೆಯಲ್ಲಿ ಯಾರೂ ಇದ್ದರೂ ಇಲ್ಲದೆ ಹೋದರೂ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ. ನನಗೂ ಕೂಡ ಖುಷಿಯಾಯಿತು. ಎಷ್ಟು ಬ್ರಾಡ್ ಮೈಂಡೆಡ್ ಗಂಡ. ನಮ್ಮ ಮನೆಯಲ್ಲಿ ಯಾರನ್ನಾದರೂ ಒಂದು ಹೊತ್ತು ಊಟಕ್ಕೆ ಕರೆದುಕೊಂಡು ಬರುತ್ತೇವೆ, ಅಲ್ಲ ಕಾಫಿಗೆ ಕರೆದುಕೊಂಡು ಬರುತ್ತೇವೆ ಅಂದರೆ ದೊಡ್ಡ ಜಗಳವಾಗುತ್ತಿತ್ತು. ಆದರೆ ಇಲ್ಲಿ ಎಷ್ಟು ಬ್ರಾಡ್ ಮೈಂಡೆಡ್ ಇಂದ ಅವರ ಗಂಡ ಅಡ್ಜಸ್ಟ್ ಮಾಡಿಕೊಂಡರು. ನೀನು ತುಂಬ ಅದೃಷ್ಟವಂತೆ ಅಂತ ನನ್ನ ಗೆಳತಿಗೆ ಹೇಳಿದೆ. ನಾನು ಚೆನ್ನಾಗಿ ಹೊಂದಿಕೊಂಡು ಇದ್ದೆ ಅವಳ ಜೊತೆ. ಅವಳು ಕೂಡ ತುಂಬ ಚೆನ್ನಾಗಿ ಇದ್ದಳು. ಮೊದಲು ಅವಳು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ನಿಧಾನವಾಗಿ ಒಂದೊಂದೇ ಕೆಲಸ ನಾನು ಮಾಡುತ್ತಿದ್ದೆ. ಆದರೆ ಒಂದು ದಿನ ಅವಳ ಗಂಡ ರಜಾ ಅಂತ ಮನೆಯಲ್ಲಿ ಕುಳಿತುಕೊಂಡ. 2 ದಿನ. ಆಗ ಅವನನ್ನು ನೋಡಿದ್ದು. ಅವನು ತುಂಬ ಸುಂದರವಾಗಿದ್ದಾನೆ. ನನ್ನ ಕಡೆ ತಿರುಗಿ ಕೂಡ ನೋಡುತ್ತಿರಲಿಲ್ಲ. ರೂಮಿನಲ್ಲಿ ಇರುತ್ತಿದ್ದ. ಇವಳು ಕೂಡ. ಇಬ್ಬರು ರೂಮಿನಲ್ಲಿ ಇರುತ್ತಿದ್ದರು. ನಾನು ಗಂಡ ಹೆಂಡತಿ ಅಂತ ಆ ವಿಷಯದ ಕಡೆ ಗಮನ ಕೊಡದೆ ಓದುವ ಕಡೆ ಗಮನ ಹರಿಸಿದೆ. ಆದರೆ ಒಂದು ದಿನ ನನ್ನ ಗೆಳತಿ ಅವಳ ಗಂಡನ ಮನೆಯವರು ಬಂದು ತುಂಬ ಗಲಾಟೆ ಮಾಡಿದರು. ಮದುವೆಯಾಗಿ ವರ್ಷ ಕಳೆದರು, ನಿನಗೆ ಮಕ್ಕಳಿಲ್ಲ, ನೀನು ಬಂಜೆ ಅಂತ ಬೈದರು. ಅವಳು ತುಂಬ ಅಳುತ್ತಿದ್ದಳು. ಅವಳಿಗೆ ಸಹಾಯ ಮಾಡಬೇಕು ಅನ್ನುವ ಮನಸ್ಸಾಯಿತು. ಅವಳಿಗೆ ಯಾವುದೋ ಒಂದು ಪೂಜೆ ಹೇಳಿದೆ. ಆ ಪೂಜೆ ಮಾಡಲು ಬೆಳಿಗ್ಗೆ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅವಳ ಗಂಡನ ಬಳಿ ಕೇಳಿದಾಗ ಅವನು ಬೈದ. ಮೂಢನಂಬಿಕೆ, ನಾನು ಇದನ್ನು ಒಪ್ಪುವುದಿಲ್ಲ, ಆರಾಮವಾಗಿ ನಿದ್ದೆ ಮಾಡು ಅಂತ. ಆಗ ಅವಳು ಹೇಳಿದಳು, ನಾನು ದೇವಸ್ಥಾನಕ್ಕೆ ಹೋಗಬೇಕಾದಾಗ ನೀನು ನನ್ನ ರೂಮಿನಲ್ಲಿ ಬೆಡ್ಶೀಟ್ ಹೊದ್ದುಕೊಂಡು ಮಲಗು. ಏಕೆಂದರೆ ನನ್ನ ಗಂಡ ನನಗಿಂತ ಮುಂಚೆ ಎದ್ದು ಕೆಲಸಕ್ಕೆ ಹೋಗುತ್ತಾನೆ. ಅವನು ಬೆಳಗಿನ ಹೊತ್ತು ನನ್ನನ್ನು ಮಾತನಾಡಿಸುವುದಿಲ್ಲ, ನನ್ನ ಕಡೆ ಬರುವುದಿಲ್ಲ. ಆದರೆ ನಿನ್ನನ್ನು ನೋಡಿ ಅವನು ನಾನಂತ ಅಂದುಕೊಂಡು ಸುಮ್ಮನಾಗಿ ಬಿಡುತ್ತಾನೆ. ಮೊದಲು ಭಯವಾದರೂ ನಂತರ ನನ್ನ ಗೆಳತಿ ನನ್ನ ಕಾಲನ್ನು ಹಿಡಿದುಕೊಂಡು, ನನಗೆ ಒಂದು ಮಗು ಬೇಕು, ಪ್ಲೀಸ್ ಸಹಾಯ ಮಾಡು ಅಂತ ಕೇಳಿದಳು. ಅವಳಿಗೆ ಸಹಾಯ ಮಾಡಬೇಕೆನ್ನುವ ಮನಸ್ಸಾಯಿತು. ನಾನು ಅವಳು ಹೇಳಿದ ಹಾಗೆ ಕೇಳಿದೆ. ವಾರಗಟ್ಟಲೆ ಯಾವುದೇ ಸಮಸ್ಯೆ ಆಗಲಿಲ್ಲ. ನಾನು ಚೆನ್ನಾಗಿ ನಿದ್ರೆ ಮಾಡಿದೆ. ಆದರೆ ಇಂದು ಅವಳ ಗಂಡ ಕೆಲಸಕ್ಕೆ ಹೋಗಿಲ್ಲ. ಅವನು ಕೂಡ ಮಲಗಿದ್ದಾನೆ. ನನಗೆ ಭಯವಾಯಿತು. ಇವಳು ದೇವಸ್ಥಾನಕ್ಕೆ ಹೊರಟು ಹೋದಳು. ಏನೋ ಸಮಸ್ಯೆ ಇದೆ ಅಂತ ನಾನು ನೋಡಿದಾಗ ಅವನಿಗೆ ಜ್ವರ ಇತ್ತು. ತಣ್ಣೀರು ಬಟ್ಟೆ ಹಾಕಿದೆ ತಲೆ ಮೇಲೆ. ಇವಳು ನೋಡಿದರೆ ದೇವಸ್ಥಾನಕ್ಕೆ ಹೊರಟು ಹೋಗಿದ್ದಾಳೆ. ಅತಿಯಾದ ಜ್ವರದಿಂದ ಅವನು ನನ್ನ ಕೈಯನ್ನು ಹಿಡಿದುಕೊಂಡ. ನಾನು ಸಮಾಧಾನ ಮಾಡುತ್ತಿದ್ದೇನೆ.
ಆದರೆ ಅವನು ಕಣ್ಣನ್ನೇ ತೆಗೆಯುತ್ತಿಲ್ಲ. ಚಳಿಯಿಂದ ಒದ್ದಾಡುತ್ತಿದ್ದ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ, ಆ ಚಳಿ ಕಡಿಮೆ ಮಾಡಲು. ಆದರೆ ನನ್ನ ಮನಸ್ಸಿನಲ್ಲಿರುವ ಅವನ ಮೇಲಿನ ಪ್ರೇಮ ಕಡಿಮೆಯಾಗಲಿಲ್ಲ. ಅವನಿಗೆ ಈಗಲೂ ಪಕ್ಕ ಯಾರಿರಬಹುದು ಅಂತ ತಿಳಿದಿಲ್ಲ. ನಾನು ಸ್ವಲ್ಪ ಯಾಮಾರಿದೆ. ಅವನಿಗೆ ನನ್ನನ್ನು ನಾನು ನನಗೇ ತಿಳಿಯದೆ ಅರ್ಪಿಸಿದೆ. ಇಬ್ಬರು ಒಂದಾದೆವು ಬಹಳ ಬೇಗ. ಆ ಚಳಿಯಲ್ಲಿ ಮತ್ತಿನಲ್ಲಿ ದೈಹಿಕ ಕ್ರಿಯೆ ನಡೆದು ಹೋಯಿತು. ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದೇನೆ. ನನ್ನ ಗೆಳತಿ ಕಾಲಿಂಗ್ ಬೆಲ್ ಮಾಡಿದಳು. ಆಗ ಅವಳಿಗೆ ಮನೆಯ ಬಾಗಿಲನ್ನು ತೆಗೆದು ನಾನು ನನ್ನ ರೂಮಿಗೆ ಹೋದೆ. ನನ್ನ ಗೆಳತಿಗೆ ಹೇಳಿ ಇದನ್ನೆಲ್ಲ ಅವಳ ಮನಸ್ಸು ಕೆಡಿಸುವುದು ಬೇಡ. ನಾನು ಜಿಯನ್ನು ನೋಡಿಕೊಂಡು ಹೊರಟು ಹೋಗುತ್ತೇನೆ. ಇನ್ನು ಯಾರನ್ನು ಫೇಸ್ ಮಾಡುವುದು ಬೇಡ ಅಂತ ಅಂದುಕೊಂಡು ಹೋದೆ. ಅದೇ ರೀತಿ ಮಾಡಿದೆ. ಆದರೆ ಸಮಯ ಮೀರಿ ಹೋಗಿತ್ತು. ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ. ಜಿಗೆ ಹೋದ 2 ತಿಂಗಳಾದರೂ ನಾನು ಡೇಟ್ ಆಗಿಲ್ಲ. ಆಗ ಪರೀಕ್ಷೆ ಮಾಡಿದಾಗ ತಿಳಿಯಿತು ನಾನು ಪ್ರೆಗ್ನೆಂಟ್ ಅಂತ. ಈಗ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ನನ್ನ ಆತ್ಮೀಯ ಗೆಳತಿ ಇನ್ನೊಬ್ಬಳು ಇದ್ದಳು. ಅವಳಿಗೆ ಹೇಳಿದೆ. ವಿಷಯ ಹೇಗೋ ನನ್ನ ಗೆಳತಿ ದೀಕ್ಷಾಳೆಗೆ ತಿಳಿದು ಬಿಟ್ಟಿತ್ತು. ನನ್ನ ಗೆಳತಿ ಮತ್ತು ಗೆಳತಿಯ ಗಂಡ ಇಬ್ಬರು ನನ್ನನ್ನು ಹುಡುಕಿಕೊಂಡು ಬಂದಿದ್ದರು. ಅವರು ಸಂಪೂರ್ಣವಾಗಿ ಎಲ್ಲ ವಿಷಯವನ್ನು ವಿವರವಾಗಿ ಕೇಳಿದರು. ನಂತರ ಅವರಿಗೆ ಅರ್ಥವಾಯಿತು, ಇದರಲ್ಲಿ ಇವರಿಬ್ಬರ ತಪ್ಪು ಇದೆ. ಹೆಂಡತಿಯಾದವಳು ತನ್ನ ಜಾಗದಲ್ಲಿ ಇನ್ನೊಬ್ಬರನ್ನು ಬಿಟ್ಟು ಹೋದರೆ ಇದೇ ರೀತಿ ಆಗುವುದು ಅಂತ ಅವಳ ಗಂಡ ಅವಳನ್ನು ಚೆನ್ನಾಗಿ ಬೈದ. ಇತ್ತ ನೋಡಿದರೆ ನನ್ನ ಗೆಳತಿ, ನಾನು ಸುಮ್ಮನೆ ಮಲಗಲು ಹೇಳಿದ್ದೆ, ನಿಮಗೆ ತಣ್ಣೀರು ಬಟ್ಟೆ ಹಾಕಲು ಹೇಳಿದ್ದೆನಾ, ಅಥವಾ ನಿಮ್ಮ ಜೊತೆ ಮಲಗಲು ಅಂತ ಅವಳು ಅಳಲು ಶುರು ಮಾಡಿದಳು. ನಾನು ಅವಳಿಗೆ ಸಮಾಧಾನ ಮಾಡಿದೆ. ನಿನಗೆ ನನ್ನ ಮೇಲೆ ಯಾವುದೇ ರೀತಿಯ ಭಾವನೆಗಳಿಲ್ಲ. ಬದುಕಿನಲ್ಲಿ ನನಗೆ ಮಾಡಬೇಕಾದ ಕೆಲಸಗಳು ತುಂಬ ಇದೆ. ಕೇವಲ ಗೆಳತಿ ಅಂತ ಆಸೆಗಾಗಿ ಬಂದೆ. ಆದರೆ ನೀನು ಎಲ್ಲ ಹಾಳು ಮಾಡಿಬಿಟ್ಟೆ. ಈ ಮಗುವನ್ನು ಅಬಾರ್ಷನ್ ಮಾಡಿಸುತ್ತೇನೆ, ನೀವಿಬ್ಬರು ಆರಾಮವಾಗಿ ಇರಿ ಅಂತ ಹೇಳಿದೆ. ಆದರೆ ನನ್ನ ಗೆಳತಿ ಕೇಳಲಿಲ್ಲ. ನನಗೆ ಮಕ್ಕಳಾಗುವುದಿಲ್ಲ, ಅದು ನನಗೆ ಗೊತ್ತಿತ್ತು. ನನ್ನ ಗಂಡನನ್ನು ಇನ್ನೊಬ್ಬಳಿಗೆ 1-2 ರಾತ್ರಿ ಬೇಕಾದರೂ ಬಿಟ್ಟು ಕೊಡುತ್ತೇನೆ, ಜೀವನ ಪರ್ಯಂತ ಅಲ್ಲ. ಒಂದೇ ಒಂದು ಬಾರಿ ನೀನು ಮಗುವನ್ನು ಎತ್ತಿಕೊಡು, ಮತ್ತೆ ಇನ್ನೇನು ಸಮಸ್ಯೆ ಇರುವುದಿಲ್ಲ ಅಂತ ಅವಳು ಹೇಳಿದಳು. ನಾನು ಬೆಚ್ಚಿದೆ. ನಿನಗಾಗಿ ನಾನೇಕೆ ಮಗುವನ್ನು ಎತ್ತುಕೊಡಲಿ ಅಂತ ಹೇಳಿದೆ. ಅದಕ್ಕೆ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟು, ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ತೆಗೆದುಕೋ. ಆದ್ದರಿಂದ ದುಡ್ಡಿಗಾಗಿ ನಾನು ಮಗುವನ್ನು ಅವಳಿಗೆ ಎತ್ತುಕೊಡಲು ಒಪ್ಪಿಕೊಂಡೆ. ಮಗು ಆದ ಮೇಲೆ ಅವರನ್ನೆಲ್ಲ ಬಿಟ್ಟು ಹೋಗುವ ಐಡಿಯಾ ಇತ್ತು. ಆದರೆ ಮಗುವನ್ನು ಬಿಟ್ಟು ಹೋಗುವ ಮನಸ್ಸಾಗಿಲ್ಲ. ನನಗೆ ಮುದ್ದಾದ ಹೆಣ್ಣು ಮಗುವಾಯಿತು. ಆ ಮಗು ತುಂಬ ಸುಂದರವಾಗಿತ್ತು ನೋಡಲು. ನನ್ನ ರೀತಿ ಇತ್ತು. ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕಿತ್ತು. ಅದಕ್ಕಾಗಿ ಸ್ವಲ್ಪ ದಿನ ಉಳಿದುಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಳು. ಆದರೆ ದಿನಗಳು ಕಳೆದಂತೆ ಅವಳ ಗಂಡ ನನ್ನ ಕಡೆ ಮನಸ್ಸು ಮಾಡುತ್ತಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅವಳ ಗಂಡ ನನಗೆ ತುಂಬ ಇಂಟ್ರೆಸ್ಟ್ ತೋರಿಸುತ್ತಿದ್ದಾನೆ. ಬಾಣಂತಿ ಆರೈಕೆ ಮಾಡಲು ಕೆಲಸದವರನ್ನು ಇಟ್ಟಿದ್ದಾನೆ. ಮಗುವನ್ನು ನೋಡಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ನನ್ನ ಹಾಸಿಗೆ ಪಕ್ಕ ಮಲಗುತ್ತಾನೆ. ಮೊದಮೊದಲು ಸುಮ್ಮನಿರುತ್ತಿದ್ದವನು ಇತ್ತೀಚೆಗೆ ನನ್ನ ಮೇಲೆ ಆಸೆಯನ್ನು ಕ್ರಮೇಣ ಬೆಳೆಸಿಕೊಳ್ಳುತ್ತಿದ್ದಾನೆ. ಗಂಡ ಹೆಂಡತಿ ಪ್ರತಿದಿನ ಜಗಳ ಆಡುತ್ತಿದ್ದಾರೆ. ನಾನು ಬಿಟ್ಟು ಹೋಗುತ್ತೇನೆ ಅಂದರೆ ಡಾಕ್ಟರ್ ಬೈದಿದ್ದಾರೆ. ಮಗು ತುಂಬ ವೀಕ್ ಇದೆ. ನನ್ನ ಗೆಳತಿ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅವನು ನನ್ನ ಪಕ್ಕ ಬಂದು ಮಲಗಿದ. ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಮಗುವಿಗೆ ಶಬ್ದ ಮಾಡಬಾರದು, ಹೊರಗೆ ಹೋಗಿ ಅಂತ ಹೇಳಿದೆ. ಅವನು ಪದೇ ಪದೇ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದ. ನಂತರ ನಾನು ಮಗುವಿಗೆ ಹಾಲು ಕುಡಿಸುತ್ತಾ ಇದ್ದೆ. ಎದೆಯನ್ನು ಮುಟ್ಟಿದ. ನನಗೆ ಜುಮ್ ಅಂತ ಅನಿಸಿತು. ಎದೆಗಳನ್ನು ಅವನ ಕೈಯಾರ ಸವರುತ್ತಿದ್ದಾನೆ ಮೃದುವಾಗಿ. ಮಗುವಿನ ತುಟಿಯನ್ನು ಸವರಿದ. ನನ್ನ ಮಗಳಿಗೆ ಹಾಲು ಕುಡಿಸುತ್ತಿರುವ ಮಹಾತಾಯಿ ನೀನು, ನನಗೂ ಹಾಲು ಕುಡಿಸು ಅಂತ ಕೇಳಿದ. ನಾನು ನಾಚಿಕೆಯಿಂದ ಬಟ್ಟೆಯನ್ನು ಹಾಕಿಕೊಂಡೆ ಎದೆ ಮೇಲೆ. ಆದರೆ ಅವನು ಅದನ್ನು ಕಿತ್ತೆಸೆದು ನನ್ನ ಎದೆಗಳಿಂದ ಹಾಲನ್ನು ಯಥೇಚ್ಛವಾಗಿ ಕುಡಿಯುತ್ತಿದ್ದಾನೆ.
ನನಗೆ ಹಾಲು ತುಂಬ ಬರುತ್ತದೆ. ಮೊದಲು ನಾನು ಪ್ರತಿಭಟಿಸಿದೆ, ಬೇಡ ಅಂತ. ಆದರೆ ಅವನು ಒಪ್ಪುತ್ತಿಲ್ಲ. ಬಲವಂತ ಮಾಡಿದ. ಏನಾದರೂ ಮಾಡಿಕೊಳ್ಳಲಿ ಅಂತ ನಾನು ಮಲಗಿದೆ, ಕಣ್ಣು ತೆಗೆದುಕೊಂಡು. ಆದರೆ ಅವನು ನನ್ನ ಎದೆಗಳಿಂದ ಹಾಲನ್ನು ಕುಡಿಯುತ್ತಿದ್ದಾನೆ. ಹಾಲು ತುಂಬ ಸಿಹಿಯಾಗಿದೆ ಅಂತ. ಸ್ವಲ್ಪ ಅವನು ಕುಡಿದ ಹಾಲನ್ನು ನನ್ನ ಬಾಯಿಗೆ ಹಾಕಿದ. ನನಗೆ ಶಾಕ್ ಆಯಿತು. ಈ ರೀತಿ ನನ್ನ ಜೊತೆ ಏಕೆ ಮಾಡುತ್ತಿದ್ದಾನೆ? ಅಂದು ಆದ ಆಕ್ಸಿಡೆಂಟಿಂದ ಇನ್ನೂ ಜೀವನದಲ್ಲಿ ನಾನು ಮೇಲೆ ಹೇಳಲು ಸಾಧ್ಯವಾಗದೆ ಅನುಭವಿಸುತ್ತಿದ್ದೇನೆ. ನನ್ನ ಹೆತ್ತವರಿಗೆ ಹೇಗೆ ಮುಖ ತೋರಿಸಲಿ? ಅವನಿಗೆ ಹೇಗೆ ಹೇಳಿದರೂ ಅವನು ಕೇಳುತ್ತಿಲ್ಲ. ಮೊದಲು ಹಾಲನ್ನು ಬಾಯಿಗೆ ಹಾಕಿದ, ನಂತರ ತುಟಿಗಳನ್ನು ಅಟ್ಯಾಕ್ ಮಾಡಿದ. ನಾನು ಬಾಣಂತಿ, ನನ್ನ ಜೊತೆ ಈ ರೀತಿ ಮಾಡಬೇಡ ಅಂದರೂ ಕೇಳುತ್ತಿಲ್ಲ. ನಿಧಾನವಾಗಿ ನನ್ನನ್ನು ಆವರಿಸಿದ. ಪುನಃ ನನ್ನ ಜೊತೆ ದೈಹಿಕ ಕ್ರಿಯೆ ನಡೆಸೇ ಬಿಟ್ಟ. ಪದೇ ಪದೇ ಇದೇ ರೀತಿ ಆದರೆ ನನ್ನ ಗೆಳತಿಗೆ ನಾನು ಮುಗ ಏಕೆ ತೋರಿಸಲಿ ಅಂತ ಹೇಳಿದಾಗ ನನ್ನ ಗೆಳತಿಯ ಗಂಡ ನನ್ನನ್ನು ಗಟ್ಟಿಯಾಗಿ ಹಿಂದೆಯಿಂದ ತಬ್ಬಿಕೊಂಡು ನನ್ನ ಬೆನ್ನು ಮತ್ತು ಕತ್ತನ್ನು ಚಿಪ್ಪುತ್ತಿದ್ದಾನೆ. ಅವನು ಹೇಳಿದ, ನಿನ್ನ ಗೆಳತಿಗೆ ಗಂಡ, ಸಂಸಾರ ಅದ್ಯಾವುದು ಇಷ್ಟವಿಲ್ಲ. ಅವಳಿಗೆ ನಾನು ಮುತ್ತು ಕೊಟ್ಟು ಎಷ್ಟು ದಿನ ಆಗಿದೆಯೋ. ಅವಳಿಗೆ ಯಾವಾಗಲೂ ಪೂಜೆ, ದೇವರು, ದೇವಸ್ಥಾನ ಅಷ್ಟು ಇದ್ದರೆ ಸಾಕು. ಅಪ್ಪ ಅಮ್ಮನ ಬಲವಂತಕ್ಕೆ ಅವಳು ನನ್ನನ್ನು ಮದುವೆ ಆಗಿದ್ದು. ಆದರೆ ಈಗ ಅದರಿಂದ ನಾನು ತುಂಬ ಅನುಭವಿಸುತ್ತಿರುವುದು ಕೂಡ. ನಾನು ಅಂದು ಜ್ವರದಿಂದ ಮಲಗಿದ್ದಲ್ಲ, ನನಗೆ ಪ್ರಜ್ಞೆ ಇತ್ತು. ನಿನ್ನ ಜೊತೆ ಸೇರಿದ್ದು ನೆನಪಿತ್ತು. ಎಷ್ಟು ದಿನ ಅಂತ ನಾನು ಸುಮ್ಮನೆ ಇರಲಿ? ನನಗೂ ಇವೆಲ್ಲ ಬೇಕಲ್ಲವೇ? ಬೇಕೇ ಬೇಕು. ಅಂದರೆ ನನ್ನ ಬಳಿಗೆ ಏಕೆ? ನಾನೇನು ನಿಮ್ಮ ಹೆಂಡತಿಯಲ್ಲ ಅಂತ ಜೋರು ಮಾಡಿದೆ. ಅವನು ಏನೂ ಮಾತನಾಡದೆ ರೂಮಿಗೆ ಹೊರಟು ಹೋದ. ಮುಗಿದು ಹೋಯಿತು. ನಾನು ನಾಳೆಯೇ ಮಗುವನ್ನು ಬಿಟ್ಟು ಹೊರಟು ಹೋಗುತ್ತೇನೆ, ಎಲ್ಲರೂ ಹೇಳುವುದಕ್ಕಿಂತ ಮುಂಚೆ ಅಂತ ಯೋಚಿಸಿದೆ. ಅಷ್ಟರಲ್ಲಿ 5 ನಿಮಿಷದಲ್ಲಿ ಅವನು ಡೈವರ್ಸ್ ಪೇಪರನ್ನು ತೆಗೆದುಕೊಂಡು ಬಂದ. ನನ್ನ ಹೆಂಡತಿಗೂ ಮತ್ತು ನನಗೂ ಡೈವರ್ಸ್ ಆಗಿದೆ. ನಿನ್ನ ಹೆಂಡತಿ ನನ್ನ ಗೆಳತಿಯಲ್ಲ, ನನ್ನ ಹೆಂಡತಿಯಲ್ಲ ಅಂತ ಹೇಳಿ ಡೈವರ್ಸ್ ಪೇಪರ್ ಕೊಟ್ಟ. ಪೇಪರ್ ನೋಡಿದಾಗ 1 ವರ್ಷಕ್ಕಿಂತ ಹೆಚ್ಚಾಗಿದೆ ಅವರಿಬ್ಬರ ಡೈವರ್ಸ್ ಆಗಿ ಅಂತ ಹೇಳಿದಾಗ, ಅವಳ ಸೇಫ್ಟಿಗಾಗಿ, ಅವಳ ಎಜುಕೇಷನ್ ಮುಗಿಯಲಿ ಅಂತ ಜೊತೆಯಲ್ಲಿ ಇದ್ದಿದ್ದು. ಆದರೆ ಈಗ ಅವಳ ಡಿಗ್ರಿ ಕಂಪ್ಲೀಟ್ ಆಗಿದೆ, ಅವಳು ಹೊರಗೆ ಹೋಗಬಹುದು, ಇಂಡಿಪೆಂಡೆಂಟ್ ಆಗಿದ್ದಾಳೆ. ಅವರ ಮನೆಯಲ್ಲಿ ನನ್ನ ಜೊತೆ ಬಲವಂತವಾಗಿ ಮದುವೆ ಮಾಡಿದ್ದರು. ಅವಳು ಬೇರೆ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದಾಳೆ. ಅವನ ಜೊತೆ ಮದುವೆ ಆಗುತ್ತಾಳಂತೆ. ಅವಳ ವಿಷಯ ಬೇಡ, ಮುಗಿದು ಹೋದ ಕತೆ. ನನಗೆ ನೀನೆಂದರೆ ತುಂಬ ಇಷ್ಟ. ನಿನ್ನನ್ನು ನೋಡಿದ ದಿನದಿಂದ ಇಷ್ಟ. ಐ ಲವ್ ಯು ಅಂತ ನನ್ನ ಗೆಳತಿಯ ಗಂಡ ನನಗೆ ಪ್ರಪೋಸ್ ಮಾಡಿದ. ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ನನಗೆ ಒಂದು ಜೀವ ಎಷ್ಟೊಂದು ಪ್ರೀತಿ ಮಾಡುತ್ತದೆಯೋ ಅದು ಅಲ್ಲವೇ? ನನಗೆ ಮಗಳಿದ್ದಾಳೆ, ಅವಳು ನನ್ನನ್ನು ಪ್ರೀತಿ ಮಾಡುತ್ತಾಳೆ. ದೊಡ್ಡವಳಾದ ಮೇಲೆ ಅಪ್ಪ, ಅಮ್ಮ, ಅಕ್ಕಂದಿರು ಎಲ್ಲರೂ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದರು, ನೀನು ನಮಗೆ ಸರಿ ಹೋಗುವುದಿಲ್ಲ ಅಂತ. ಆದರೆ ಇಲ್ಲಿ ಒಬ್ಬ ಅಪರಿಚಿತ ಮನುಷ್ಯ, ನೀನೇ ನನ್ನ ಬದುಕಿನ ಸರ್ವಸ್ವ, ನನ್ನ ಬಾಳ ಸಂಗಾತಿ ಆಗು ಅಂದರೆ ನಾನೇಕೆ ಇಷ್ಟೊಂದು ಯೋಚಿಸುತ್ತಿದ್ದೇನೆ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಅಷ್ಟೆ. ಇಬ್ಬರ ತುಟಿಗಳು ಒಂದಾದವು. ಹಸಿದ, ನೊಂದ, ಬೆಂದ 2 ದೇಹಗಳು ಒಂದರ ಮೇಲೊಂದು ಪುನಃ ದಾಳಿ ಮಾಡುತ್ತಾ ಒಂದಾದವು. ಯೌವನದ ಸಿಹಿ ಜೇನನ್ನು ಸವಿಯಲು ಆರಂಭಿಸಿದವು ಆನಂದದಿಂದ. ನಂತರ ದೀಕ್ಷಾ ಹೊರಟು ಹೋದಳು. ಅವಳು ಮತ್ತು ಅವಳ ಗಂಡ ಡೈವರ್ಸ್ ತೆಗೆದುಕೊಂಡಿದ್ದು ವಿಚಾರ ಪ್ರತಿಯೊಬ್ಬರಿಗೂ ತಿಳಿಯಿತು. ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಹೋದಳು. ಅವರ ಮನೆಯಲ್ಲಿ ಅದಕ್ಕೆ ಒಪ್ಪಿಲ್ಲ. ಆದರೂ ಅವಳು ತಲೆಕೆಡಿಸಿಕೊಳ್ಳಲಿಲ್ಲ. ಇತ್ತ ನನ್ನ ಮಗುವಿನ ತಂದೆ ನನ್ನ ಅಪ್ಪ ಅಮ್ಮ ಅಕ್ಕಂದಿರ ಜೊತೆ ಮಾತನಾಡಿ ನಮ್ಮಿಬ್ಬರ ಮದುವೆಗೆ ದಿನ ಗೊತ್ತು ಮಾಡಿದ. ಮನೆಯಲ್ಲಿ ಕೊನೆ ಪಕ್ಷ ಇವಳಿಗೆ ಮದುವೆ ಆಗುತ್ತಿದೆ, ಯಾರೋ ಪುಣ್ಯಾತ್ಮ ಮದುವೆ ಆಗುತ್ತಿದ್ದಾನೆ, ಇಂತಹ ಬಜಾರಿಯನ್ನು ಅಂತ ಅವರು ಖುಷಿಪಟ್ಟರು. ತಮ್ಮ ಮೇಲಿನ ಭಾರ ಕಳೆದು ಹೋಯಿತು ಅಂತ ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಮದುವೆ ಕೂಡ ತುಂಬ ಸರಳವಾಗಿ ಕೇವಲ ಮನೆಯವರ ಸಮ್ಮುಖದಲ್ಲಿ ಒಂದು ದೇವಸ್ಥಾನದಲ್ಲಿ ನಡೆಯಿತು. ನಂತರ ನನ್ನ ಬದುಕು ತುಂಬ ಸುಂದರವಾಗಿ ನಡೆಯುತ್ತಿದೆ. ನನ್ನ ಗಂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಮಗಳು ಮಾತನಾಡುತ್ತಾಳೆ, ತಮ್ಮ ಬೇಕು ಅಂತ ಕೇಳುತ್ತಿದ್ದಾಳೆ. ಅಷ್ಟೊಂದು ದೊಡ್ಡವಳಾಗಿದ್ದಾಳೆ. ಅದಕ್ಕೆ ನನ್ನ ಗಂಡ ಇತ್ತೀಚೆಗೆ ನನ್ನನ್ನು ಹಾಸ್ಯ ಮಾಡುತ್ತಾರೆ, ಮಗಳಿಗೆ ತಮ್ಮನನ್ನು ಕೊಡೋಣ ಅಂತ. ಮುಂದೆ
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.